ನಮಸ್ಕಾರ. ಮೂರನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಏಕಪಕ್ಷೀಯವಾಗಿ ಆಸೀಸ್ ತಂಡವನ್ನ ಸೋಲಿಸಿದರು. ಬಳಿಕ ದಂಗಾದರು ಪಾಕ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆಸೀಸ್ ವಿರುದ್ಧ ಭಾರತ ಮೂರನೇ ಏಕದಿನ ಪಂದ್ಯ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ಆಸೀಸ್ ವಿರುದ್ಧದ ಮೊದಲ 2 ಏಕದಿನ ಪಂದ್ಯಗಳಲ್ಲಿ ಹೀನಾಯ ಸೋಲಿನ ಮುಖಭಂಗವನ್ನು ಎದುರಿಸಿದ್ದ ಗಿಲ್ ಪಡೆ ಕೊನೆಗೂ ಗೆಲುವಿನ ಲಯಕ್ಕೆ ಮರಳಿದೆ. ಸಿಡ್ನಿಯಲ್ಲಿ ನಡೆದ ಸರಣಿಯ ಮೂರನೇ ಮತ್ತು ಕೊನೆಯ ಏಕದಿನ ಪಂದ್ಯದಲ್ಲಿ ಭಾರತ ತಂಡ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಆಸೀಸ್ ತಂಡಕ್ಕೆ ತಕ್ಕ ತಿರುಗೇಟನ್ನ ನೀಡಿದೆ. ಸ್ನೇಹಿತರೆ, ಸಿಡ್ನಿಯಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡಿತು. ಈ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾ ತಂಡ 46.4 ಓವರ್ಗಳಲ್ಲಿ 236 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ತಂಡದ ಪರ ಮ್ಯಾಟ್ ರೇನ್ ಶಾ 56 ರನ್ ಹಾಗೂ ಮಿಚ್ ಮಾರ್ಷ್ 41 ಮತ್ತು ಶಾರ್ಟ್ 30 ರನ್ ಬಾರಿಸಿದರು. ಇತ್ತ ಹರ್ಷಿತ್ ರಾಣಾ 4 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 237 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಭಾರತ ತಂಡಕ್ಕೆ ತಂಡದ ಮಾಜಿ ನಾಯಕರಾದ ರೋಹಿತ್ ಹಾಗೂ ಕೊಹ್ಲಿ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಪರಿಣಾಮವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನ 38.3 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ಟೀಂ ಇಂಡಿಯಾ ತಂಡದ ಪರ ರೋಹಿತ್ ಹಾಗೂ ಕೊಹ್ಲಿ 150ಕ್ಕೂ ಅಧಿಕ ರನ್ಗಳ ಪಾರ್ಟ್ನರ್ಶಿಪ್ ಇಂದಿನ ಪಂದ್ಯದಲ್ಲಿ ಆಡಿದರು. ಅಂತಿಮವಾಗಿ ರೋಹಿತ್ ಅಜೇಯ 121 ರನ್ ಮತ್ತು ಕೊಹ್ಲಿ ಅಜೇಯ 74 ರನ್ ಬಾರಿಸಿ ಟೀಂ ಇಂಡಿಯಾಗೆ ಈ ಮುಖೇನವಾಗಿ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿಕೊಟ್ಟರು. ಇನ್ನು ಭಾರತದ ಇಂದಿನ ಪ್ರದರ್ಶನದ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ವಿರಾಟ್ ಮತ್ತು ರೋಹಿತ್ ಮಾಡರ್ನ್ ಡೇ ಕ್ರಿಕೆಟ್ ಕಂಡ ಲೆಜೆಂಡ್ ಆಟಗಾರರು. ಅವರ ಆಟವನ್ನ ಕಣ್ತುಂಬಿಕೊಳ್ಳುತ್ತಿರುವುದೇ ನಮ್ಮ ಸೌಭಾಗ್ಯ. ಅವರು ಇದೇ ರೀತಿ ಹಲವು ವರ್ಷಗಳ ಕಾಲ ಆಡಿ ಕ್ರೀಡಾ ಅಭಿಮಾನಿಗಳನ್ನ ರಂಜಿಸಲಿ ಎನ್ನುವುದೇ ನನ್ನ ಆಶಯ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಜೋಡಿ ಕ್ರೀಸ್ ನಲ್ಲಿರುವವರೆಗೂ ಪಂದ್ಯವನ್ನ ತುಂಬಾ ಚೆನ್ನಾಗಿ ರೀಡ್ ಮಾಡುತ್ತಾರೆ. ಪಂದ್ಯವನ್ನ ಅವರ ಬಳಿಯೇ ಇಟ್ಟುಕೊಳ್ಳುತ್ತಾರೆ. ಭಾರತಕ್ಕೆ ಇವರು ಸಿಕ್ಕಿರುವುದು ಕ್ರಿಕೆಟ್ ಲೋಕದ ಸೌಭಾಗ್ಯ ಅಂತಾನೆ ಹೇಳಬಹುದು ಎಂದು ಶೋಯಬ್ ಅಖ್ತರ್ ಬಣ್ಣಿಸಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ನ ಇನ್ನೋರ್ವ ದಿಗ್ಗಜ ಆಟಗಾರ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಆಸೀಸ್ ವಿರುದ್ಧದ ಮೊದಲ 2 ಪಂದ್ಯಗಳಲ್ಲಿ ಮಂಕಾಗಿದ್ದ ಕಿಂಗ್ ಕೊಹ್ಲಿ ಮೂರನೇ ಪಂದ್ಯದಲ್ಲಿ ಆರ್ಭಟಿಸಿದ್ದಾರೆ. ಅವರ ಆಟ, ಅವರ ಫುಟ್ ವರ್ಕ್, ಶಾಟ್ ಸೆಲೆಕ್ಷನ್ ಇಂದಿನ ಪಂದ್ಯದಲ್ಲಿ ಅತ್ಯದ್ಭುತವಾಗಿತ್ತು. ಇನ್ನು ರೋಹಿತ್ ಬಗ್ಗೆ ಮಾತೇ ಇಲ್ಲ. ರೋಹಿತ್ ಆಡಿದ ರೀತಿ ಅತ್ಯದ್ಭುತ. ಟಿಪಿಕಲ್ ರೋಹಿತ್ ರವರ ಆಟ ಇಂದು ಕಾಣಸಿಗಿತ್ತು. ಅವರ ಶಾಟ್ ಸೆಲೆಕ್ಷನ್, ಟೈಮಿಂಗ್, ಫುಟ್ ವರ್ಕ್ ಎಲ್ಲವೂ ಟಾಪ್ ನಾಚ್ ಆಗಿತ್ತು. ರೋಹಿತ್ ರವರ ಆಟ ನನ್ನ ಮನ ಗೆದ್ದಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶೋಯಬ್ ಮಲ್ಲಿಕ್ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಿಜವಾದ ಟೀಂ ಇಂಡಿಯಾದ ಆಟ. ಕೊಹ್ಲಿ, ರೋಹಿತ್ 2027ರ ಏಕದಿನ ವಿಶ್ವಕಪ್ ವರೆಗೂ ತಂಡದಲ್ಲಿಯೇ ಇರಬೇಕು ಎಂದು ಶೋಯಬ್ ಮಲ್ಲಿಕ್ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಕಿಂಗ್ ಕೊಹ್ಲಿ ಹಾಗೂ ಹಿಟ್ ಮ್ಯಾನ್ ಮುಂಬರುವ 2027ರ ವಿಶ್ವಕಪ್ ವರೆಗೂ ಟೀಂ ಇಂಡಿಯಾದಲ್ಲೇ ಇರಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.